ನಾಡಿನೆಲ್ಲೆಡೆ ಕೃಷ್ಣ ಜಯಂತಿಯ ಸಂಭ್ರಮ. ಹೀಗಾಗಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಜಗದೋದ್ಧಾರನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ದೇವಾಲಯಗಳಲ್ಲಿ ಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಆದರೆ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿರುವಂತಹ ಕೃಷ್ಣನ ವಿಗ್ರಹಕ್ಕೆ ಪ್ರತಿ ವರ್ಷವೂ ಕೂಡ ಒಂದು ಪೂಜೆಯನ್ನು ಪೊಲೀಸರು ಮಾಡ್ತಾರೆ. ಸಾಕಷ್ಟು ಐತಿಹ್ಯವನ್ನು ನೋಡೋದಾದರೆ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಜೈಲಿನಲ್ಲಿ. ದೇವಕಿ ಹಾಗೂ ವಾಸುಕಿಯ ಮಗನಾಗಿ ಹುಟ್ಟಿದಂತಹ ಕೃಷ್ಣ ಕಂಸನ ಬಂಧನದಲ್ಲಿರ್ತಾರೆ ದಂಪತಿಗಳು. ಆಗ ಮಧ್ಯರಾತ್ರಿ ಜೈಲಿನಲ್ಲಿ ಅಥವಾ ಬಂದಿಖಾನೆಯಲ್ಲಿ ಕೃಷ್ಣ ಜನ್ಮವನ್ನು ತಾಳ್ತಾನೆ. ಹೀಗಾಗಿ ಪೊಲೀಸ್ ಠಾಣೆಯಲ್ಲಿ ಕೃಷ್ಣನ ಜನ್ಮಸ್ಥಳ ಅಂತ ಹೇಳ್ತಾರೆ. ಹೀಗಾಗಿ ಜೈಲನ್ನು ಕೃಷ್ಣನ ಜನ್ಮಸ್ಥಳ ಅಂತ ಹೇಳ್ತಾರೆ. ಹೀಗಾಗಿ ಜನ್ಮಸ್ಥಳದಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ತಪ್ಪಾಗಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಈಗಿರುವಂತಹ ವಿಗ್ರಹವನ್ನು ನೀವು ಗಮನಿಸ್ಬೋದು. ನಂದ ಗೋಕುಲದ ಶ್ರೀಕೃಷ್ಣನ ವಿಗ್ರಹ ಏನಿದೆ, ಈ ಒಂದು ವಿಗ್ರಹಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪೊಲೀಸ್ ಇಲಾಖೆ ಈ ಒಂದು ಸಂಪ್ರದಾಯವನ್ನು ಕಳೆದ ದಶಕಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ. ಹೀಗಾಗಿ ಕೃಷ್ಣನ ನಾಮಸ್ಮರಣೆಯನ್ನು ದೇವಾಲಯದ ಜೊತೆಗೆ ಮನೆಗಳ ಜೊತೆಗೆ ನ್ಯಾಯವನ್ನು ಹೇಳುವಂತಹ ಪೊಲೀಸ್ ಠಾಣೆಯಲ್ಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು. ಹೀಗಾಗಿ ಬರುವಂತಹ ಸಾರ್ವಜನಿಕರಿಗೂ ಕೂಡ ಪ್ರಸಾದ ವಿತರಣೆ ಇರ್ಬೋದು ಅಥವಾ ಸಾರ್ವಜನಿಕರಿಗೂ ಕೂಡ ಒಂದು ರೀತಿ ಭಕ್ತಿ ಭಾವವನ್ನು ಮಾಡುತ್ತೆ. ಮೈಸೂರಿನಲ್ಲಿ ಯಾವುದೇ ಒಂದು ವಿಚಾರ ಆದರೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಆಕರ್ಷಣೆ ಇರ್ತದೆ. ಹೀಗಾಗಿ ಎಲ್ಲ ಮೊದಲುಗಳಿಗೆ ಮೈಸೂರುಗಳು ಇರ್ತಾರೆ. ಹೀಗಾಗಿ ಇದೊಂದು ರಾಜ್ಯದಲ್ಲಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಕ್ಯಾಮ್ರಾಮನ್ ಸತೀಶ್ ಜೊತೆ SS ಮಾವತ್ತು ನ್ಯೂಸ್ ಒನ್ ಕನ್ನಡ, ಮೈಸೂರು.